ओम नमः शिवाय। भारत माता ಶಿವಶಕ್ತಿ ಅವತಾರ್ ಪರಮಾತ್ಮ ವಾಣಿ ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 23/4/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ. ಬುದ್ಧಿವಂತ ಮಕ್ಕಳೇ, ಈ ಸಮಯದಲ್ಲಿ ನೀವು ಎಲ್ಲರಿಗಿಂತ ಶ್ರೇಷ್ಠ ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಿ. ನಂತರ ದೈವಿ ಸಂಪ್ರದಾಯದವರಾಗುತ್ತೀರಿ. ನಂತರ ಕ್ಷತ್ರಿಯ ಸಂಪ್ರದಾಯ, ವೈಶ್ಯ ಸಂಪ್ರದಾಯ, ಶೂದ್ರ ಸಂಪ್ರದಾಯದವರಾಗುತ್ತೀರಿ. ಈಗ ನಾವು ಬ್ರಾಹ್ಮಣರಾಗಿದ್ದೇವೆ. ನಂತರ ನಾವು ದೇವತೆ, ಕ್ಷತ್ರಿಯ, ಹಂಸೋ ಅಂದರೆ ನಾವೇ ಅದು, ಅದೇ ನಾವು ಎಂಬುದರ ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ. ಅಂದ್ರೆ ನಾವೇ ದೇವತೆಗಳಾಗಿದ್ವಿ, ಈಗ ನಾವೇ ಬ್ರಾಹ್ಮಣರಾಗಿದ್ದೇವೆ ಎನ್ನುವ ಅರ್ಥ ಎಷ್ಟು ಚೆನ್ನಾಗಿದೆ. ಓಂ ನಮಃ ಶಿವಾಯ. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ. ಪ್ರತಿದಿನ ತಂದೆ ತಿಳಿಸುತ್ತಾರೆ, ಏಕೆಂದರೆ ಅರ್ಧ ಕಲ್ಪದಿಂದ ತಿಳುವಳಿಕೆ ಇಲ್ಲದವರಾಗಿದ್ದೀರಲ್ಲವೇ. ಆದ್ದರಿಂದ ಪ್ರತಿದಿನ ತಿಳಿಸಬೇಕಾಗುತ್ತದೆ. ಮೊಟ್ಟ ಮೊದಲನೆಯದಾಗಿ ಮನುಷ್ಯರಿಗೆ ಶಾಂತಿ ಬೇಕು. ವಾಸ್ತವದಲ್ಲಿ ಆತ್ಮಗಳೆಲ್ಲರೂ ಶಾಂತಿಧಾಮದಲ್ಲಿ ವಾಸಿಸುವವರಾಗಿದ್ದಾರೆ. ತಂದೆಯಂತೂ ಸದಾ ಶಾಂತಿಯ ಸಾಗರರಾಗಿದ್ದಾರೆ. ಈಗ ನೀವು ಶಾಂತಿಯ ಆಸ್ತಿಯನ್ನು ಪಡೆಯುತ್ತಿದ್ದೀರಿ. ಶಾಂತಿ ದೇವ ಎಂದು ಹೇಳುತ್ತಾರಲ್ಲವೇ. ಈಗ ಶಾಂತಿ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ? ಇದು ಸಹ ಯಾರಿಗೂ ಗೊತ್ತಿಲ್ಲ. ಸಾವಿಗೆ ಶಾಂತಿ ಎಂದು ಹೇಳಲಾಗುತ್ತದೆ. ಶಾಂತಿ ದೇವ ಎಂದು ಹೇಳುತ್ತಾರಲ್ಲವೇ. ಅರ್ಥಾತ್ ನಮ್ಮನ್ನು ಈ ಸೃಷ್ಟಿಯಿಂದ ನಮ್ಮ ಮನೆ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗಿ ಅಥವಾ ಶಾಂತಿಯ ಆಸ್ತಿಯನ್ನು ಕೊಡಿ. ದೇವತೆಗಳ ಮುಂದೆ ಅಥವಾ ಶಿವ ಬಾಬಾರವರ ಮುಂದೆ ಹೋಗಿ ಶಾಂತಿಯನ್ನು ಕೊಡಿ ಎಂದು ಹೇಳುತ್ತಾರೆ, ಏಕೆಂದರೆ ಶಿವ ಬಾಬಾ ಶಾಂತಿಯ ಸಾಗರರಾಗಿದ್ದಾರೆ. ಈಗ ನೀವು ಶಿವ ಬಾಬಾರವರಿಂದ ಶಾಂತಿಯ ಆಸ್ತಿಯನ್ನು ಪಡೆಯುತ್ತಿದ್ದೀರಿ. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ನೀವು ಅವಶ್ಯವಾಗಿ ಶಾಂತಿಧಾಮಕ್ಕೆ ಹೋಗಬೇಕಿದೆ. ನೆನಪು ಮಾಡದಿದ್ದರೂ ಸಹ ಅವಶ್ಯವಾಗಿ ಹೋಗುತ್ತೀರಿ. ತಲೆಯ ಮೇಲಿರುವ ಪಾಪಗಳ ಹೊರೆ ಮುಕ್ತಾಯವಾಗಲಿ ಎಂದು ನೆನಪು ಮಾಡುತ್ತೀರಿ. ಶಾಂತಿ ಮತ್ತು ಸುಖ ಒಬ್ಬ ತಂದೆಯಿಂದಲೇ ಸಿಗುತ್ತದೆ, ಏಕೆಂದರೆ ಅವರು ಸುಖ ಮತ್ತು ಶಾಂತಿಯ ಸಾಗರರಾಗಿದ್ದಾರೆ. ಎರಡೂ ವಿಷಯಗಳೇ ಮುಖ್ಯವಾಗಿವೆ. ಶಾಂತಿಗೆ ಮುಕ್ತಿ, ಸುಖಕ್ಕೆ ಜೀವನ್ ಮುಕ್ತಿ ಎಂದು ಹೇಳಲಾಗುತ್ತದೆ. ನಂತರ ಜೀವನ್ ಮುಕ್ತಿ ಮತ್ತು ಜೀವನ ಬಂಧನವೂ ಇದೆ. ಈಗ ನೀವು ಜೀವನ ಬಂಧನದಿಂದ ಜೀವನ್ ಮುಕ್ತರಾಗುತ್ತಿದ್ದೀರಿ. ಸತ್ಯಯುಗದಲ್ಲಿ ಯಾವುದೇ ಬಂಧನವಿರುವುದಿಲ್ಲ. ಸಹಜ ಮುಕ್ತಿ, ಜೀವನ್ ಮುಕ್ತಿ ಅಥವಾ ಸಹಜ ಗತಿ, ಸದ್ಗತಿ ಎಂದು ಗಾಯನವೂ ಮಾಡಲಾಗುತ್ತದೆ. ಈಗ ಎರಡರ ಅರ್ಥವನ್ನು ನೀವು ಮಕ್ಕಳು ಅರ್ಥ ಮಾಡಿಕೊಂಡಿದ್ದೀರಿ. ಶಾಂತಿಧಾಮಕ್ಕೆ ಗತಿ ಎಂದು ಹೇಳಲಾಗುತ್ತದೆ, ಸುಖಧಾಮಕ್ಕೆ ಸದ್ಗತಿ ಎಂದು ಹೇಳಲಾಗುತ್ತದೆ. ಸುಖಧಾಮ ಮತ್ತು ಶಾಂತಿಧಾಮ ಇದು ದುಃಖಧಾಮವಾಗಿದೆ. ನೀವು ಇಲ್ಲಿ ಕುಳಿತಿದ್ದೀರಿ. ತಂದೆ ಹೇಳುತ್ತಾರೆ, ಮಕ್ಕಳೇ, ಶಾಂತಿಧಾಮ ಮನೆಯನ್ನು ನೆನಪು ಮಾಡಿ. ಆತ್ಮಗಳು ತಮ್ಮ ಮನೆಯನ್ನು ಮರೆತು ಬಿಟ್ಟಿವೆ. ತಂದೆಯೇ ಬಂದು ನೆನಪು ಮಾಡಿಸುತ್ತಾರೆ. ತಂದೆ ತಿಳಿಸುತ್ತಾರೆ, ಹೇ ಆತ್ಮಿಕ ಮಕ್ಕಳೇ, ನೀವು ನನ್ನನ್ನು ನೆನಪು ಮಾಡದ ಹೊರತು ಮನೆಗೆ ಹೋಗಲು ಸಾಧ್ಯವಿಲ್ಲ. ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ಪಾಪಗಳು ಭಸ್ಮವಾಗುತ್ತವೆ. ಆತ್ಮವು ಪವಿತ್ರವಾಗಿ ತನ್ನ ಮನೆಗೆ ಹೋಗುತ್ತದೆ. ನೀವು ಮಕ್ಕಳಿಗೆ ಗೊತ್ತಿದೆ, ಇದು ಅಪವಿತ್ರ ಪ್ರಪಂಚವಾಗಿದೆ. ಇಲ್ಲಿ ಒಬ್ಬ ಮನುಷ್ಯನೂ ಪವಿತ್ರ ಇಲ್ಲ. ಪವಿತ್ರ ಪ್ರಪಂಚವನ್ನು ಸತ್ಯಯುಗ, ಅಪವಿತ್ರ ಪ್ರಪಂಚವನ್ನು ಕಲಿಯುಗ ಎಂದು ಕರೆಯಲಾಗುತ್ತದೆ. ಸತ್ಯಯುಗದಲ್ಲಿ ಒಬ್ಬರು ಅಪವಿತ್ರರಿರಲು ಸಾಧ್ಯವಿಲ್ಲ. ಹೊಸ ಪ್ರಪಂಚವನ್ನು ಪವಿತ್ರ ಪ್ರಪಂಚ, ಹಳೆಯ ಪ್ರಪಂಚವನ್ನು ಅಪವಿತ್ರ ಪ್ರಪಂಚ ಎಂದು ಕರೆಯಲಾಗುತ್ತದೆ. ಅರ್ಧ ಕಲ್ಪ ಪವಿತ್ರ ಪ್ರಪಂಚ, ಅರ್ಧ ಕಲ್ಪ ಅಪವಿತ್ರ ಪ್ರಪಂಚ. ರಾಮ ರಾಜ್ಯ ಮತ್ತು ರಾವಣನ ರಾಜ್ಯ. ರಾವಣನ ರಾಜ್ಯದಿಂದ ಅಪವಿತ್ರ ಪ್ರಪಂಚ ಶುರುವಾಗುತ್ತದೆ. ಇದು ಸಹ ಅವಶ್ಯವಾಗಿ ಆಗಲೇಬೇಕು. ಇದು ಮಾಡಲ್ಪಟ್ಟ ಆಟವಾಗಿದೆ ಅಲ್ಲವೇ. ಈ ಬೇಹದ್ದಿನ ತಂದೆ ತಿಳಿಸುತ್ತಾರೆ, ಅವರನ್ನೇ ಸತ್ಯ ಎಂದು ಕರೆಯಲಾಗುತ್ತದೆ. ಸತ್ಯವಾದ ವಿಷಯಗಳನ್ನು ನೀವು ಸಂಗಮ ಯುಗದಲ್ಲಿಯೇ ಕೇಳುತ್ತೀರಿ. ನಂತರ ನೀವು ಸತ್ಯಯುಗಕ್ಕೆ ಹೋಗುತ್ತೀರಿ. ದ್ವಾಪರದಿಂದ ಮತ್ತೆ ರಾವಣನ ರಾಜ್ಯ ಶುರುವಾಗುತ್ತದೆ. ರಾವಣ ಎಂದರೆ ಹಸುರನಲ್ಲವೇ. ಹಸುರರು ಎಂದಿಗೂ ಸತ್ಯ ಮಾತನಾಡಲು ಸಾಧ್ಯವಿಲ್ಲ. ಆದ್ದರಿಂದ ಸುಳ್ಳು ಮಾಯೆ, ಸುಳ್ಳು ಕಾಯ ಎಂದು ಹೇಳಲಾಗುತ್ತದೆ. ಆತ್ಮವೂ ಸುಳ್ಳಾಗಿದೆ ಮತ್ತು ಶರೀರವೂ ಸುಳ್ಳಾಗಿದೆ.
ಆತ್ಮದಲ್ಲಿಯೇ ಸಂಸ್ಕಾರ ತುಂಬುತ್ತದಲ್ಲವೇ? ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣ, ಬಂಗಾರವಂತೂ ಇದ್ದೇ ಇದೆ. ನಂತರ ಬೆಳ್ಳಿ ಸೇರುತ್ತದೆ, ಅಂದ್ರೆ ಕಲ್ಮಶಗಳು ಹೇಗೆ ಸೇರ್ತಾ ಹೋಗ್ತವೆ. ನಂತರ ಬೆಳ್ಳಿ ಸೇರುತ್ತದೆ, ಆಗ ಚಂದ್ರವಂಶಿ ಎಂದು ಕರೆಯಲಾಗುತ್ತದೆ. ಮೊದಲು ಸೂರ್ಯವಂಶಿ, ನಂತರ 2 ಕಲೆ ಕಡಿಮೆಯಾಗುತ್ತದೆ. ಅರ್ಥಾತ್ 2% ಕಲ್ಮಶ ಸೇರುತ್ತದೆ. ಬೆಳ್ಳಿಯನ್ನು ಚಂದ್ರವಂಶಿ ಎಂದು ಕರೆಯಲಾಗುತ್ತದೆ. ನಂತರ ದ್ವಾಪರ ಕಲಿಯುಗದಲ್ಲಿ ತಾಮ್ರ, ಕಬ್ಬಿಣದ ಕಲ್ಮಶ ಸೇರುತ್ತದೆ. ನಂತರ ಬೆಳ್ಳಿ, ತಾಮ್ರ, ಕಬ್ಬಿಣ ಇತ್ಯಾದಿ ಎಲ್ಲವೂ ಹೊರಟು ಹೋಗುತ್ತದೆ. ಕೇವಲ ಸತ್ಯವಾದ ಬಂಗಾರ ಉಳಿಯುತ್ತದೆ. ಸತ್ಯವಾದ ಬಂಗಾರದಲ್ಲಿ ಯಾವುದೇ ಕಲ್ಮಶ ಇರುವುದಿಲ್ಲ. ಬಂಗಾರದಲ್ಲಿ ಕಲ್ಮಶ ಸೇರುತ್ತದೆ ಎಂದು ಹೇಳುವುದಿಲ್ಲ, ಅಲ್ಲ ತಾನೆ? ಸತ್ಯವಾದ ಬಂಗಾರವಂತೂ ನೀವು ಯೋಗ ಬಲದಿಂದ ಈಗ ಆಗುತ್ತೀರಿ. ನಿಮ್ಮಲ್ಲಿರುವ ಬೆಳ್ಳಿ, ತಾಮ್ರ, ಕಬ್ಬಿಣದಂತಹ ಕಲ್ಮಶಗಳು ಹೊರಟು ಹೋಗುತ್ತದೆ. ಮೊದಲು ನೀವೆಲ್ಲ ಆತ್ಮಗಳು ಶಾಂತಿಧಾಮದಲ್ಲಿರುತ್ತೀರಿ. ನಂತರ ಮೊಟ್ಟ ಮೊದಲು ಸತ್ಯಯುಗದಲ್ಲಿ ಬರುತ್ತೀರಿ. ಆಗ ಅದನ್ನು ಗೋಲ್ಡನ್ ಏಜ್ ಎಂದು ಕರೆಯಲಾಗುತ್ತದೆ. ನೀವು ಸತ್ಯವಾದ ಬಂಗಾರವಾಗಿದ್ದೀರಿ. ಯೋಗ ಬಲದಿಂದ ಎಲ್ಲಾ ಕಲ್ಮಶಗಳು ಹೊರಟು ಹೋಗಿ ಕೇವಲ ಬಂಗಾರ ಮಾತ್ರ ಉಳಿಯುತ್ತದೆ. ಶಾಂತಿಧಾಮವನ್ನು ಗೋಲ್ಡನ್ ಏಜ್ ಎಂದು ಕರೆಯುವುದಿಲ್ಲ. ದೇವಿ ದೇವತೆಗಳು ರಾಜ್ಯಭಾರ ಮಾಡುವಾಗ ಭಾರತವನ್ನು ಗೋಲ್ಡನ್ ಏಜ್ ಎಂದು ಕರೆಯಲಾಗುತ್ತದೆ. ಇಲ್ಲಿಯೇ ಗೋಲ್ಡನ್ ಏಜ್, ಸಿಲ್ವರ್ ಏಜ್, ಕಾಪರ್ ಏಜ್ ಎಂದು ಕರೆಯಲಾಗುತ್ತದೆ. ಶಾಂತಿಧಾಮವನ್ನು ಗೋಲ್ಡನ್ ಏಜ್ ಎಂದು ಕರೆಯುವುದಿಲ್ಲ. ಅಲ್ಲಿ ಕೇವಲ ಶಾಂತಿಯೇ ಶಾಂತಿ ಇರುತ್ತದೆ. ಆತ್ಮವು ಶರೀರವನ್ನು ಪಡೆದಾಗ ಗೋಲ್ಡನ್ ಏಜ್ ಎಂದು ಕರೆಯಲಾಗುತ್ತದೆ. ನಂತರ ಸೃಷ್ಟಿಯೇ ಗೋಲ್ಡನ್ ಏಜ್ ಆಗುತ್ತದೆ. ಸತೋಪ್ರಧಾನ 5 ತತ್ವಗಳಿಂದ ಶರೀರ ತಯಾರಾಗುತ್ತದೆ. ಆತ್ಮವು ಸತೋಪ್ರಧಾನವಾಗಿದ್ದರೆ ಶರೀರವು ಗೋಲ್ಡನ್ ಏಜ್ಡ್ ಸತೋಪ್ರಧಾನವಾಗಿ ಸಿಗುತ್ತದೆ. ನಂತರ ಕೊನೆಯಲ್ಲಿ ಬಂದು ಐರನ್ ಏಜ್ಡ್ ಶರೀರ ಸಿಗುತ್ತದೆ. ಏಕೆಂದರೆ ಆತ್ಮದಲ್ಲಿ ಕಲ್ಮಶ ಸೇರುತ್ತದೆ. ಆದ್ದರಿಂದ ಗೋಲ್ಡನ್ ಏಜ್, ಸಿಲ್ವರ್ ಏಜ್ ಎಂದು ಈ ಸೃಷ್ಟಿಗೆ ಹೇಳಲಾಗುತ್ತದೆ. ಹಾಗಾದರೆ ಈಗ ಮಕ್ಕಳು ಏನು ಮಾಡಬೇಕು? ಮೊಟ್ಟ ಮೊದಲು ಶಾಂತಿಧಾಮಕ್ಕೆ ಹೋಗಬೇಕು. ಆದ್ದರಿಂದ ತಂದೆಯನ್ನು ನೆನಪು ಮಾಡಬೇಕು. ಆಗಲೇ ತಮೋಪ್ರಧಾನದಿಂದ ಸತೋಪ್ರಧಾನರಾಗುತ್ತೀರಿ. ಇದರಲ್ಲಿ ತಂದೆ ಇಲ್ಲಿ ಎಷ್ಟು ಸಮಯ ಇರುತ್ತಾರೋ ಅಷ್ಟೇ ಸಮಯ ಹಿಡಿಯುತ್ತದೆ. ತಂದೆ ಶಾಂತಿಧಾಮದಲ್ಲಿ ಗೋಲ್ಡನ್ ಏಜ್ ನಲ್ಲಿದ್ದಾರೆ ಎಂದು ಹೇಳುವುದಿಲ್ಲ. ಇಲ್ಲ, ಅವರು ಗೋಲ್ಡನ್ ಏಜ್ ನಲ್ಲಿ ಪಾತ್ರವನ್ನೇ ಅಭಿನಯಿಸುವುದಿಲ್ಲ. ಆದ್ದರಿಂದ ಆತ್ಮವನ್ನು ಗೋಲ್ಡನ್ ಏಜ್ಡ್ ಎಂದು ಕರೆಯುವುದಿಲ್ಲ. ಆತ್ಮಕ್ಕೆ ಶರೀರ ಸಿಕ್ಕಾಗ ಇದು ಗೋಲ್ಡನ್ ಏಜ್ಡ್ ಜೀವಾತ್ಮ ಎಂದು ಹೇಳಲಾಗುತ್ತದೆ. ಗೋಲ್ಡನ್ ಏಜ್ಡ್ ಆತ್ಮ ಎಂದು ಹೇಳುವುದಿಲ್ಲ. ಈ ರೀತಿ ಹೇಳಲು ಆಗುವುದಿಲ್ಲ. ಗೋಲ್ಡನ್ ಏಜ್ಡ್ ಜೀವಾತ್ಮ ನಂತರ ಸಿಲ್ವರ್ ಏಜ್ಡ್ ಜೀವಾತ್ಮ ಆಗುತ್ತದೆ. ಆದ್ದರಿಂದ ಇಲ್ಲಿ ನೀವು ಕುಳಿತಿದ್ದೀರಿ. ನಿಮಗೆ ಶಾಂತಿಯೂ ಸುಖವೂ ಪ್ರಾಪ್ತಿಯಾಗುತ್ತದೆ. ಹಾಗಾದರೆ ಏನು ಮಾಡಬೇಕು? ದುಃಖಧಾಮದ ಸನ್ಯಾಸ ಮಾಡಬೇಕು. ಇದನ್ನು ಬೇಹದ್ದಿನ ಸನ್ಯಾಸ ಎಂದು ಕರೆಯಲಾಗುತ್ತದೆ. ಆ ನಿವೃತ್ತಿ ಮಾರ್ಗದ ಸನ್ಯಾಸಿಗಳದ್ದು ಹದ್ದಿನ ಸನ್ಯಾಸವಾಗಿದೆ. ಮನೆ ಮಠ ಬಿಟ್ಟು ಕಾಡಿಗೆ ಹೋಗುತ್ತಾರೆ. ಇಡೀ ಸೃಷ್ಟಿಯೇ ಕಾಡಾಗಿದೆ ಎಂದು ಅವರಿಗೆ ಗೊತ್ತಿಲ್ಲ. ಇದು ಮುಳ್ಳುಗಳ ಕಾಡಾಗಿದೆ, ಇದು ಮುಳ್ಳುಗಳ ಪ್ರಪಂಚವಾಗಿದೆ, ಅದು ಹೂವುಗಳ ಪ್ರಪಂಚವಾಗಿದೆ. ಅವರು ಬಲೆ ಸನ್ಯಾಸ ಮಾಡುತ್ತಾರೆ. ಆದರೂ ಮುಳ್ಳಿನ ಪ್ರಪಂಚದಲ್ಲಿ, ಕಾಡಿನಲ್ಲಿಯೇ ನಗರದಿಂದ ದೂರ ದೂರ ಹೋಗಿ ಇರುತ್ತಾರೆ. ಅವರದ್ದು ನಿವೃತ್ತಿ ಮಾರ್ಗದ ಧರ್ಮವಾಗಿದೆ. ನಿಮ್ಮದು ಪ್ರವೃತ್ತಿ ಮಾರ್ಗವಾಗಿದೆ. ನೀವು ಪವಿತ್ರ ಜೋಡಿಯಾಗಿದ್ದೀರಿ, ಈಗ ಅಪವಿತ್ರರಾಗಿದ್ದೀರಿ. ಅವರಿಗೆ ಗೃಹಸ್ಥ ಆಶ್ರಮ ಎಂದು ಹೇಳುತ್ತಾರೆ. ಸನ್ಯಾಸಿಗಳಂತೂ ನಂತರವೇ ಬರುತ್ತಾರೆ. ಕ್ರಿಶ್ಚಿಯನ್ನರು ಸ್ವಲ್ಪ ಮೊದಲು ಬರುತ್ತಾರೆ. ಆದ್ದರಿಂದ ಈ ವೃಕ್ಷವನ್ನು ಸಹ ನೆನಪು ಮಾಡಬೇಕು, ಚಿತ್ರವನ್ನು ಸಹ ನೆನಪು ಮಾಡಬೇಕು. ತಂದೆ ಕಲ್ಪಕ್ಕೂ ಬಂದು ಕಲ್ಪವೃಕ್ಷದ ಜ್ಞಾನವನ್ನು ಕೊಡುತ್ತಾರೆ. ಏಕೆಂದರೆ ಸ್ವತಃ ಬೀಜರೂಪ ಆಗಿದ್ದಾರೆ, ಸತ್ಯ ಚೈತನ್ಯರಾಗಿದ್ದಾರೆ. ಆದ್ದರಿಂದ ಕಲ್ಪವೃಕ್ಷದ ಸಂಪೂರ್ಣ ರಹಸ್ಯವನ್ನು ತಂದೆ ತಿಳಿಸುತ್ತಾರೆ. ನೀವು ಆತ್ಮರಾಗಿದ್ದೀರಿ, ಆದರೆ ನಿಮ್ಮನ್ನು ಜ್ಞಾನ ಸಾಗರ, ಸುಖ ಸಾಗರ, ಶಾಂತಿಯ ಸಾಗರ ಎಂದು ಕರೆಯುವುದಿಲ್ಲ. ಈ ಮಹಿಮೆ ಒಬ್ಬ ತಂದೆಯದ್ದೇ ಆಗಿದೆ. ಯಾರು ನಿಮ್ಮನ್ನು ಈ ರೀತಿ ಮಾಡುತ್ತಾರೋ ಆ ತಂದೆಯ ಮಹಿಮೆಯಾಗಿದೆ. ತಂದೆಯ ಮಹಿಮೆ ಸದಾ ಕಾಲಕ್ಕಾಗಿದೆ.
ಅವರು ಸದಾ ಪವಿತ್ರರಾಗಿದ್ದಾರೆ ಮತ್ತು ಸದಾ ನಿರಾಕಾರರೇ ಆಗಿದ್ದಾರೆ. ಕೇವಲ ಸ್ವಲ್ಪ ಸಮಯಕ್ಕಾಗಿ ಪಾವನರನ್ನಾಗಿ ಮಾಡಲು ಬರುತ್ತಾರೆ. ಸರ್ವವ್ಯಾಪಿಯ ವಿಷಯವಂತೂ ಇಲ್ಲ. ತಂದೆ ಸದಾ ಅಲ್ಲಿರುತ್ತಾರೆ ಎಂದು ನಿಮಗೆ ಗೊತ್ತಿದೆ. ಭಕ್ತಿ ಮಾರ್ಗದಲ್ಲಿ ಸದಾ ಅವರನ್ನು ನೆನಪು ಮಾಡುತ್ತಾರೆ. ಸತ್ಯಯುಗದಲ್ಲಿ ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ. ರಾವಣನ ರಾಜ್ಯದಲ್ಲಿ ನಿಮ್ಮ ಕೂಗಾಟ ಶುರುವಾಗುತ್ತದೆ. ಅದೇ ತಂದೆ ಬಂದು ಸುಖ ಶಾಂತಿಯನ್ನು ಕೊಡುತ್ತಾರೆ. ಆದ್ದರಿಂದ ಅವಶ್ಯವಾಗಿ ಅಶಾಂತಿಯಲ್ಲಿ ಭಗವಂತನ ನೆನಪು ಬರುತ್ತದೆ. ತಂದೆ ತಿಳಿಸುತ್ತಾರೆ, ಪ್ರತಿ 5,000 ವರ್ಷಗಳ ನಂತರ ನಾನು ಬರುತ್ತೇನೆ. ಅರ್ಧ ಕಲ್ಪ ಸುಖ, ಅರ್ಧ ಕಲ್ಪ ದುಃಖ. ಅರ್ಧ ಕಲ್ಪದ ನಂತರವೇ ರಾವಣನ ರಾಜ್ಯ ಶುರುವಾಗುತ್ತದೆ. ಇದರಲ್ಲಿ ಮೊದಲನೇ ನಂಬರ್ ಮೂಲ ದೇಹಾಭಿಮಾನವಾಗಿದೆ. ಇದರ ನಂತರವೇ ಬೇರೆ ವಿಘ್ನಗಳು ಬರುತ್ತವೆ. ಈಗ ತಂದೆ ತಿಳಿಸುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ದೇಹಿ ಅಭಿಮಾನಿಗಳಾಗಿರಿ. ಆತ್ಮದ ಪರಿಚಯವೇ ಇಲ್ಲ. ಮನುಷ್ಯರಂತೂ ಕೇವಲ ಒಂದು ನಕ್ಷತ್ರ ಉಬ್ಬುಗಳ ಮಧ್ಯೆ ಹೊಳೆಯುತ್ತದೆ ಎಂದು ಹೇಳುತ್ತಾರೆ. ಈಗ ನೀವು ಅರ್ಥ ಮಾಡಿಕೊಂಡಿದ್ದೀರಿ, ಅದು ಅಕಾಲ ಮೂರ್ತಿಯಾಗಿದೆ. ಈ ಅಕಾಲ ಮೂರ್ತಿ ಆತ್ಮನ ಸಿಂಹಾಸನ ಈ ಶರೀರವಾಗಿದೆ. ಆತ್ಮವು ಉಬ್ಬುಗಳ ಮಧ್ಯೆ ಕುಳಿತುಕೊಳ್ಳುತ್ತದೆ. ಅಕಾಲ ಮೂರ್ತಿಯ ಈ ಸಿಂಹಾಸನವಾಗಿದೆ. ಅಮೃತಸರದಲ್ಲಿ ಮರದಿಂದ ಮಾಡಿರುವ ಸಿಂಹಾಸನವನ್ನು ಗಾಯನ ಮಾಡಲಾಗುತ್ತದಲ್ಲವೇ? ಆ ಸಿಂಹಾಸನವಲ್ಲ. ಆ ಅಕಾಲ ತಖ್ತಂತೂ ಅಸತ್ಯವಾಗಿದೆ. ತಂದೆ ತಿಳಿಸಿದ್ದಾರೆ, ಮನುಷ್ಯ ಮಾತ್ರರೆಲ್ಲರೂ ಅಕಾಲ ತಖ್ತಾಗಿದ್ದಾರೆ. ಅಕಾಲ ಮೂರ್ತಿಯ ಈ ಸಿಂಹಾಸನವಾಗಿದೆ. ಯಾವ ಆತ್ಮವು ಬಂದು ಇಲ್ಲಿ ವಿರಾಜಮಾನವಾಗುತ್ತದೆಯೋ, ಸತ್ಯಯುಗವಿರಲಿ ಅಥವಾ ಕಲಿಯುಗವಿರಲಿ, ಆತ್ಮದ ಸಿಂಹಾಸನ ಈ ಮನುಷ್ಯ ಶರೀರವೇ ಆಗಿದೆ. ಹಾಗಾದರೆ ಎಷ್ಟು ಅಕಾಲ ಸಿಂಹಾಸನಗಳಿವೆ? ಮನುಷ್ಯ ಮಾತ್ರರೆಲ್ಲರೂ ಅಕಾಲ ಆತ್ಮಗಳ ಸಿಂಹಾಸನಗಳಾಗಿದ್ದಾರೆ. ಆತ್ಮವು ಒಂದು ಸಿಂಹಾಸನವನ್ನು ಬಿಟ್ಟು ತಕ್ಷಣ ಬೇರೆ ಸಿಂಹಾಸನವನ್ನು ಪಡೆಯುತ್ತದೆ. ಮೊದಲು ಚಿಕ್ಕ ಸಿಂಹಾಸನವಿರುತ್ತದೆ, ನಂತರ ದೊಡ್ಡದಾಗುತ್ತದೆ. ಈ ಶರೀರ ರೂಪಿ ಸಿಂಹಾಸನ ದೊಡ್ಡದು ಚಿಕ್ಕದಾಗುತ್ತದೆ. ಸಿಕ್ಕರು ಅಕಾಲ ತಖ್ತ್ ಎಂದು ಕರೆಯುವ ಆ ಮರದ ಸಿಂಹಾಸನವಂತೂ ಚಿಕ್ಕದು ದೊಡ್ಡದಾಗುವುದಿಲ್ಲ. ಮನುಷ್ಯ ಮಾತ್ರರೆಲ್ಲರೂ ಅಕಾಲ ತಖ್ತಾಗಿದ್ದಾರೆ. ಆತ್ಮವು ಒಂದೇ ಆಗಿದೆ ಎಂದು ಯಾರಿಗೂ ಗೊತ್ತಿಲ್ಲ. ಆತ್ಮ ಎಂದಿಗೂ ವಿನಾಶವಾಗುವುದಿಲ್ಲ. ಆತ್ಮಕ್ಕೆ ಭಿನ್ನ ಭಿನ್ನ ಸಿಂಹಾಸನಗಳು ಸಿಗುತ್ತವೆ. ಸತ್ಯಯುಗದಲ್ಲಿ ನಿಮಗೆ ದೊಡ್ಡ ಫಸ್ಟ್ ಕ್ಲಾಸ್ ಸಿಂಹಾಸನ ಸಿಗುತ್ತದೆ. ಅದನ್ನು ಗೋಲ್ಡನ್ ಏಜ್ಡ್ ಸಿಂಹಾಸನ ಎಂದು ಕರೆಯಲಾಗುತ್ತದೆ. ನೀವು ಗೋಲ್ಡನ್ ಏಜ್ ನಲ್ಲಿಯೇ ಇರುತ್ತೀರಿ. ನಂತರ ಆ ಆತ್ಮಕ್ಕೆ ಸಿಲ್ವರ್ ಏಜ್ಡ್, ಕಾಪರ್ ಏಜ್ಡ್, ಐರನ್ ಏಜ್ಡ್ ಸಿಂಹಾಸನ ಸಿಗುತ್ತದೆ. ಮತ್ತೆ ಗೋಲ್ಡನ್ ಏಜ್ಡ್ ಸಿಂಹಾಸನ ಬೇಕು. ಅದಕ್ಕಾಗಿ ಪವಿತ್ರರಾಗಬೇಕಾಗುತ್ತದೆ. ಆದ್ದರಿಂದ ತಂದೆ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಆಗ ನಿಮ್ಮ ಕಲ್ಮಶ ಹೊರಟು ಹೋಗುತ್ತದೆ. ನಿಮಗೆ ಮತ್ತೆ ಇಂತಹ ದೈವಿ ಸಿಂಹಾಸನ ಸಿಗುತ್ತದೆ. ಈಗ ನೀವು ಬ್ರಾಹ್ಮಣ ಕುಲದ ಸಿಂಹಾಸನದ ಮೇಲಿದ್ದೀರಿ. ಪುರುಷೋತ್ತಮ ಸಂಗಮಯುಗಿ ಸಿಂಹಾಸನವಾಗಿದೆ. ನಂತರ ಆತ್ಮನಾದ ನನಗೆ ಈ ದೇವತಾ ಸಿಂಹಾಸನ ಸಿಗುತ್ತದೆ. ಈ ವಿಷಯಗಳು ಪ್ರಪಂಚದ ಮನುಷ್ಯರಿಗೆ ಗೊತ್ತಿಲ್ಲ. ಅವರಂತೂ ಕಾಡು ಪ್ರಾಣಿಗಳಂತಿದ್ದಾರೆ. ಮುಳ್ಳುಗಳ ಕಾಡಾಗಿದೆ ಅಲ್ಲವೇ? ದೇಹಾಭಿಮಾನದಲ್ಲಿ ಬರುವುದರಿಂದ ಒಬ್ಬರಿಗೊಬ್ಬರು ದುಃಖವನ್ನು ಕೊಡುತ್ತಾರೆ. ಆದ್ದರಿಂದ ಇದನ್ನು ದುಃಖಧಾಮ ಎಂದು ಕರೆಯಲಾಗುತ್ತದೆ. ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಶಾಂತಿಧಾಮವನ್ನು ನೆನಪು ಮಾಡಿ. ಅದು ನಿಮ್ಮ ಅಸಲಿ ನಿವಾಸ ಸ್ಥಾನವಾಗಿದೆ. ಸುಖಧಾಮವನ್ನು ನೆನಪು ಮಾಡಿರಿ. ಇವುಗಳನ್ನು ಮರೆಯುತ್ತಾ ಹೋಗಿರಿ. ಇವುಗಳಿಂದ ವೈರಾಗ್ಯ ಬರುತ್ತದೆ. ಸನ್ಯಾಸಿಗಳಂತೆ ಮನೆ ಮಠ ಬಿಡುವುದಲ್ಲ. ತಂದೆ ತಿಳಿಸುತ್ತಾರೆ, ಅದು ಒಂದು ಕಡೆ ಒಳ್ಳೆಯದೇ, ಇನ್ನೊಂದು ಕಡೆ ಕೆಟ್ಟದ್ದು. ನಿಮ್ಮದಂತೂ ಒಳ್ಳೆಯದೇ ಆಗಿದೆ. ಅವರ ಹಠಯೋಗ ಒಳ್ಳೆಯದೂ ಆಗಿದೆ, ಕೆಟ್ಟದೂ ಆಗಿದೆ. ಏಕೆಂದರೆ ದೇವತೆಗಳು ವಾಮ ಮಾರ್ಗದಲ್ಲಿ ಹೋದಾಗ ಭಾರತವನ್ನು ಉಳಿಸಲು ಪವಿತ್ರತೆ ಅವಶ್ಯವಾಗಿ ಬೇಕು. ಆದ್ದರಿಂದ ಅದರಲ್ಲಿ ಈ ಸನ್ಯಾಸಿಗಳು ಸಹಾಯ ಮಾಡುತ್ತಾರೆ. ಭಾರತವೇ ಅವಿನಾಶಿ ಖಂಡವಾಗಿದೆ. ತಂದೆಯೂ ಸಹ ಇಲ್ಲಿಯೇ ಬರುತ್ತಾರೆ. ಆದ್ದರಿಂದ ಎಲ್ಲಿ ಬೇಹದ್ದಿನ ತಂದೆ ಬರುತ್ತಾರೋ ಅದು ಎಲ್ಲಕ್ಕಿಂತ ದೊಡ್ಡ ತೀರ್ಥವಾಯಿತಲ್ಲವೇ? ಸರ್ವರ ಸದ್ಗತಿಯನ್ನು ತಂದೆ ಮಾಡುತ್ತಾರೆ. ಆದ್ದರಿಂದ
ಭಾರತವೇ ಅತ್ಯಂತ ಶ್ರೇಷ್ಠ ದೇಶವಾಗಿದೆ. ಅದನ್ನು ಸತ್ಯ ಖಂಡ ಎಂದು ಕರೆಯಲಾಗುತ್ತದೆ. ನಂತರ ಸುಳ್ಳು ಖಂಡವಾಗುತ್ತದೆ. ಸುಳ್ಳು ಖಂಡವನ್ನು ಸತ್ಯ ಖಂಡವನ್ನಾಗಿ ಸತ್ಯವಾದ ತಂದೆಯೇ ಮಾಡುತ್ತಾರೆ. ಇಲ್ಲಂತೂ ಸುಳ್ಳೇ ಸುಳ್ಳಿದೆ. ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳುವುದು, ನಾಯಿ ಬೆಕ್ಕು ಕಣಕಣದಲ್ಲಿ ಇದ್ದಾರೆ ಎಂದು ಹೇಳುವುದು ಅತಿ ದೊಡ್ಡ ಸುಳ್ಳಾಗಿದೆ. ಎಷ್ಟೊಂದು ಚೀಚಿ ಗಲೀಜು ಮಾಡುತ್ತಾರೆ. ಪರಮಾತ್ಮನ ಬಗ್ಗೆ ಕಚ್ಚಾವತಾರ ಮತ್ಸ್ಯಾವತಾರ ಎಂದು ಹೇಳಿ ನಿಂದನೆ ಮಾಡುತ್ತಾರಲ್ಲವೇ. ಯಾರು ತಮ್ಮನ್ನು ಈಶ್ವರ ಎಂದು ಕರೆಸಿಕೊಳ್ಳುತ್ತಾರೋ, ತಾವೇ ತಮ್ಮನ್ನು ಕುಳಿತು ಪೂಜೆ ಮಾಡಿಸಿಕೊಳ್ಳುತ್ತಾರೋ ಅವರಂತೂ ಪೂಜಾರಿಗಳಲ್ಲವೇ. ಪೂಜ್ಯರು ಯಾರೂ ಇಲ್ಲ. ಪೂಜ್ಯ ದೇವಿ ದೇವತೆಗಳಾಗಿದ್ದಾಗ ಪೂಜಾರಿಗಳು ಇರುವುದೇ ಇಲ್ಲ. ಪೂಜಾರಿಯಾಗಿದ್ದರೆ ಪೂಜ್ಯರಿಲ್ಲ. ಆದ್ದರಿಂದ ಮೂಲ ವಿಷಯವನ್ನು ತಂದೆ ತಿಳಿಸುತ್ತಾರೆ. ನೆನಪಿನ ಯಾತ್ರೆ. ಗೀತೆಯಲ್ಲಿಯೂ ಮನ್ಮನಾಭವ ಎಂಬ ಅಕ್ಷರವಿದೆ. ತಂದೆ ಯಾವುದೇ ಸಂಸ್ಕೃತವನ್ನು ಹೇಳುವುದಿಲ್ಲ. ತಂದೆ ಮನ್ಮನಾಭವದ ಅರ್ಥವನ್ನು ತಿಳಿಸುತ್ತಾರೆ. ದೇಹದ ಎಲ್ಲಾ ಧರ್ಮಗಳನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳಿ. ಆತ್ಮ ಅವಿನಾಶಿಯಾಗಿದೆ. ಅದು ಎಂದಿಗೂ ಚಿಕ್ಕದು ದೊಡ್ಡದಾಗುವುದಿಲ್ಲ. ಆತ್ಮದಲ್ಲಿ ಸಂಪೂರ್ಣ ಪಾತ್ರ ತುಂಬಿದೆ. ಇದು ಅನಾದಿ ಅವಿನಾಶಿ ಡ್ರಾಮಾ ಮಾಡಲ್ಪಟ್ಟಿದೆ. ಕೊನೆಯಲ್ಲಿ ಬರುವ ಆತ್ಮಗಳ ಪಾತ್ರ ಬಹಳ ಸ್ವಲ್ಪವಿರುತ್ತದೆ. ಉಳಿದ ಸಮಯ ಶಾಂತಿಧಾಮದಲ್ಲಿರುತ್ತಾರೆ. ಸ್ವರ್ಗಕ್ಕಂತೂ ಅವರು ಬರಲು ಸಾಧ್ಯವಿಲ್ಲ. ಕೊನೆಯಲ್ಲಿ ಬರುವವರು ಅಲ್ಲಿಯೇ ದುಃಖವನ್ನು ಅನುಭವಿಸುತ್ತಾರೆ. ದೀಪಾವಳಿಯಲ್ಲಿ ಸೊಳ್ಳೆಗಳು ಎಷ್ಟು ಹೊರ ಬರುತ್ತವೆ. ಬೆಳಗ್ಗೆ ಎದ್ದು ನೋಡಿದರೆ ಎಲ್ಲವೂ ಸತ್ತು ಬಿದ್ದಿರುತ್ತವೆ. ಮನುಷ್ಯರದ್ದು ಸಹ ಹೀಗೆಯೇ ಆಗಿದೆ. ಕೊನೆಯಲ್ಲಿ ಬರುವವರ ಮೌಲ್ಯವೇನಿರುತ್ತದೆ. ಪ್ರಾಣಿಗಳಂತೆಯೇ ಆದರಲ್ಲವೇ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಈ ಸೃಷ್ಟಿಯ ಚಕ್ರ ಹೇಗೆ ತಿರುಗುತ್ತದೆ. ಮನುಷ್ಯ ಸೃಷ್ಟಿ ರೂಪಿ ವೃಕ್ಷ ಚಿಕ್ಕದರಿಂದ ದೊಡ್ಡದು, ದೊಡ್ಡದರಿಂದ ಚಿಕ್ಕದು ಹೇಗೆ ಆಗುತ್ತದೆ. ಸತ್ಯಯುಗದಲ್ಲಿ ಎಷ್ಟು ಸ್ವಲ್ಪ ಮನುಷ್ಯರು, ಕಲಿಯುಗದಲ್ಲಿ ಎಷ್ಟು ವೃದ್ಧಿಯಾಗಿ ವೃಕ್ಷ ದೊಡ್ಡದಾಗುತ್ತದೆ. ಮುಖ್ಯ ವಿಷಯವನ್ನು ತಂದೆ ಇಶಾರೆಯ ಮೂಲಕ ಕೊಟ್ಟಿದ್ದಾರೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ನನ್ನೊಬ್ಬನನ್ನೇ ನೆನಪು ಮಾಡಿರಿ. 8 ಗಂಟೆ ನೆನಪಿನಲ್ಲಿರುವ ಅಭ್ಯಾಸ ಮಾಡಿರಿ. ನೆನಪು ಮಾಡುತ್ತಾ ಮಾಡುತ್ತಾ ಕೊನೆಯಲ್ಲಿ ಪವಿತ್ರರಾಗಿರಿ. ತಂದೆಯ ಬಳಿ ಹೋದರೆ ಸ್ಕಾಲರ್ಶಿಪ್ ಸಿಗುತ್ತದೆ. ಪಾಪಗಳು ಉಳಿದು ಬಿಟ್ಟರೆ ಮತ್ತೆ ಜನ್ಮ ಪಡೆಯಬೇಕಾಗುತ್ತದೆ. ಶಿಕ್ಷೆಗಳನ್ನು ಅನುಭವಿಸುತ್ತಾರೆ. ನಂತರ ಪದವಿಯೂ ಕಡಿಮೆಯಾಗುತ್ತದೆ. ಲೆಕ್ಕಾಚಾರವಂತೂ ಮನುಷ್ಯ ಮಾತ್ರರೆಲ್ಲರೂ ಚುಕ್ತ ಮಾಡಲೇಬೇಕು. ಇಲ್ಲಿಯವರೆಗೂ ಸಹ ಜನ್ಮ ಪಡೆಯುತ್ತಲೇ ಇರುತ್ತಾರೆ. ಈ ಸಮಯದಲ್ಲಿ ನೋಡಿದರೆ ಭಾರತವಾಸಿಗಳಿಗಿಂತ ಕ್ರಿಶ್ಚಿಯನ್ ಧರ್ಮ ಶ್ರೇಷ್ಠವಾಗಿದೆ. ಅವರಾದರೂ ಬಹಳ ಬುದ್ಧಿವಂತರಾಗಿದ್ದಾರೆ. ಭಾರತವಾಸಿಗಳಿಗಂತೂ 100% ತೀಕ್ಷ್ಣ ಬುದ್ಧಿಯವರಾಗಿದ್ದರು. ಈಗ 100% ನಾನ್ ಸೆನ್ಸಿಬಲ್ ಆಗಿದ್ದಾರೆ, ಅಂದ್ರೆ ಬುದ್ಧಿ ಇಲ್ಲದವರಾಗಿದ್ದಾರೆ. ಏಕೆಂದರೆ ಇವರೇ 100% ಸುಖವನ್ನು ಪಡೆಯುತ್ತಾರೆ. ನಂತರ 100% ದುಃಖವನ್ನು ಇವರೇ ಪಡೆಯುತ್ತಾರೆ. ಅವರಂತೂ ಬರುವುದು ನಂತರವೇ. ಆದ್ದರಿಂದ ಅವರು ಅಷ್ಟೊಂದು ಮೂರ್ಖರಾಗುವುದಿಲ್ಲ. ಕ್ರಿಶ್ಚಿಯನ್ನರಿಂದಲೇ ಎಲ್ಲವನ್ನು ಕಲಿಯಲು ಹೋಗುತ್ತಾರೆ. ತಂದೆ ತಿಳಿಸಿದ್ದಾರೆ, ಕ್ರಿಶ್ಚಿಯನ್ ಸಾಮ್ರಾಜ್ಯ ಮತ್ತು ಕೃಷ್ಣನ ಸಾಮ್ರಾಜ್ಯಕ್ಕೂ, ಅಂದ್ರೆ ಕೃಷ್ಣನ ಡಿನಾಯಸ್ಟಿಗೂ ಸಂಬಂಧ ಇದೆ. ತಂದೆ ತಿಳಿಸಿದ್ದಾರೆ, ಕ್ರಿಶ್ಚಿಯನ್ ಡಿನಾಯಸ್ಟಿಗೂ ಕೃಷ್ಣನ ಡಿನಾಯಸ್ಟಿಗೂ ಸಂಬಂಧವಿದೆ. ಕ್ರಿಶ್ಚಿಯನ್ ಡಿನಾಯಸ್ಟಿ ರಾಜ್ಯವನ್ನು ಕಸಿದುಕೊಂಡಿತು. ನಂತರ ಕ್ರಿಶ್ಚಿಯನ್ ಡಿನಾಯಸ್ಟಿಯಿಂದಲೇ ರಾಜ್ಯ ಸಿಗಬೇಕಿದೆ. ಈ ಸಮಯದಲ್ಲಿ ಕ್ರಿಶ್ಚಿಯನ್ ವಂಶಾವಳಿ ಬಹಳ ಜೋರಾಗಿದೆ. ಅವರಿಂದಲೇ ಭಾರತಕ್ಕೆ ಬಹಳ ಸಹಾಯ ಸಿಕ್ಕಿದೆ. ಈಗ ಭಾರತ ಹಸಿವಿನಿಂದ ಸಾಯುತ್ತಿದೆ. ಆದ್ದರಿಂದ ರಿಟರ್ನ್ ಸೇವೆ ಆಗುತ್ತಿದೆ. ಇಲ್ಲಿಂದ ವಜ್ರ ವೈಡೂರ್ಯ ಇತ್ಯಾದಿಗಳನ್ನು ಅಲ್ಲಿಗೆ ತೆಗೆದುಕೊಂಡು ಹೋದರು. ಬಹಳ ಶ್ರೀಮಂತರಾಗಿದ್ದಾರೆ. ಆದ್ದರಿಂದ ಈಗ ಮತ್ತೆ ಆ ಹಣವನ್ನೆಲ್ಲ ವಾಪಸ್ ತಲುಪಿಸುತ್ತಿರುತ್ತಾರೆ. ಅವರಿಗೆ ಸಿಗುವುದಂತೂ ಇಲ್ಲ. ಆದ್ದರಿಂದ ಈಗ ನೀವು ಮಕ್ಕಳನ್ನು ಯಾರು ಗುರುತಿಸುವುದಿಲ್ಲ. ಒಂದು ವೇಳೆ ಗುರುತಿಸಿದ್ದರೆ ತಂದೆಯ ಹತ್ತಿರ ಬಂದು ಸಲಹೆ ಪಡೆಯುತ್ತಿದ್ದರು. ನೀವು ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಿ. ಯಾರು ಈಶ್ವರನ ಸಲಹೆಯಂತೆ ನಡೆಯುತ್ತಾರೆಯೋ ಅವರೇ ನಂತರ ಈಶ್ವರೀಯ ಸಂಪ್ರದಾಯದಿಂದ ದೈವಿ ಸಂಪ್ರದಾಯದವರಾಗುತ್ತಾರೆ. ಈ ಸಮಯದಲ್ಲಿ ನೀವು ಎಲ್ಲರಿಗಿಂತ ಶ್ರೇಷ್ಠ
ಈಶ್ವರೀಯ ಸಂಪ್ರದಾಯದವರಾಗಿದ್ದೀರಿ. ನಂತರ ದೈವಿ ಸಂಪ್ರದಾಯದವರಾಗುತ್ತೀರಿ. ನಂತರ ಕ್ಷತ್ರಿಯ ಸಂಪ್ರದಾಯ, ವೈಶ್ಯ ಸಂಪ್ರದಾಯ, ಶೂದ್ರ ಸಂಪ್ರದಾಯದವರಾಗುತ್ತೀರಿ. ಈಗ ನಾವು ಬ್ರಾಹ್ಮಣರಾಗಿದ್ದೇವೆ. ನಂತರ ನಾವು ದೇವತೆ, ಕ್ಷತ್ರಿಯ, ಹಂಸೋ ಎಂಬುವುದರ ಅರ್ಥವನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬಾಜೋಲಿಯ ಆಟವಾಗಿದೆ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಸಹಜವಾಗಿದೆ. ಆದರೆ ಮಾಯೆ ಎಲ್ಲವನ್ನೂ ಮರೆಸುತ್ತದೆ. ನಂತರ ದೈವಿ ಗುಣಗಳಿಂದ ಅಸುರಿ ಗುಣಗಳಿಗೆ ಕರೆದುಕೊಂಡು ಹೋಗುತ್ತದೆ. ಅಪವಿತ್ರರಾಗುವುದು ಅಸುರಿ ಗುಣವಲ್ಲವೇ? ಇದು ನಂಬರ್ 1 ಹೂವುಗಳ ತೋಟವಾಗಿದೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ. ಏಕೆಂದರೆ ನನ್ನನ್ನು ತೋಟದ ಮಾಲಿ ಎಂದು ಕರೆಯುತ್ತಾರೆ. ಈ ತೋಟದಲ್ಲಿ ವಿಧ ವಿಧವಾದ ಹೂವುಗಳಿವೆ. ಕೆಲವರು ಗುಲಾಬಿ, ಮಲ್ಲಿಗೆಯಾಗಿದ್ದಾರೆ, ಮತ್ತೆ ಕೆಲವರು ಎಕ್ಕದ ಹೂವುಗಳು ಆಗಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಯಾವ ಹೂಗಳಾಗಿದ್ದೇವೆ ಎಂದು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬಹುದು. ತಂದೆಯಂತೂ ಗುಲಾಬಿ ಮತ್ತು ಮಲ್ಲಿಗೆಯಂತಹ ಹೂಗಳನ್ನು ನೋಡುತ್ತಾರೆ, ಅವುಗಳ ಸುಗಂಧವನ್ನು ತೆಗೆದುಕೊಳ್ಳುತ್ತಾರೆ. ಎಕ್ಕದ ಹೂವಿನ ಕಡೆ ದೃಷ್ಟಿಯೂ ಹೋಗುವುದಿಲ್ಲ. ಒಳ್ಳೆಯದು. ಮಕ್ಕಳಿಗೆ ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ: ಪದಮಾಪದಂ ಭಾಗ್ಯಶಾಲಿ ಭವ. ಸದಾ ಸ್ವಯಂ ಅನ್ನು ಪ್ರತಿ ಹೆಜ್ಜೆಯಲ್ಲಿಯೂ ಪದಮಗಳ ಸಂಪಾದನೆ ಮಾಡುವಂತಹ ಪದಮಾಪದಂ ಭಾಗ್ಯಶಾಲಿ ಆತ್ಮ ಎಂದು ತಿಳಿದುಕೊಳ್ಳುತ್ತೀರಾ? ಪ್ರತಿ ಹೆಜ್ಜೆಯಲ್ಲಿಯೂ ಜಮಾ ಆಗುತ್ತಿದೆಯೇ ಎಂದು ಚೆಕ್ ಮಾಡಿಕೊಳ್ಳುತ್ತೀರಾ? ಸಂಗಮ ಯುಗಕ್ಕೆ ಈ ವರದಾನ ಸಿಕ್ಕಿದೆ. ಪ್ರತಿ ಹೆಜ್ಜೆಯಲ್ಲಿಯೂ ಪದಮದಷ್ಟು ಜಮಾ ಮಾಡಿಕೊಳ್ಳಬೇಕು. ಆದ್ದರಿಂದ 1 ಸೆಕೆಂಡ್ ಸಹ ಒಂದು ಹೆಜ್ಜೆಯು ಜಮಾ ಮಾಡಿಕೊಳ್ಳದಿದ್ದರೆ ಎಷ್ಟು ನಷ್ಟವಾಯಿತು? ಸಾಧಾರಣ ಹೆಜ್ಜೆ ಇಡುತ್ತಿದ್ದೀರಾ ಎನ್ನುವುದರ ಬಗ್ಗೆ ಇಷ್ಟೊಂದು ಅಟೆನ್ಷನ್ ಇದೆಯೇ? ಈಗ ಅಲೌಕಿಕ ಜನ್ಮವಾಗಿದೆ. ಆದ್ದರಿಂದ ಪ್ರತಿ ಹೆಜ್ಜೆಯು ಅಲೌಕಿಕವಾಗಿರಬೇಕು, ಸಾಧಾರಣವಲ್ಲ. ನಿಮ್ಮ ಮುಖದಿಂದ ಸದಾ ಪ್ರಾಪ್ತಿಯ ಹೊಳಪು ಕಾಣಿಸಬೇಕು. ಸಂಪರ್ಕದಲ್ಲಿ ಬರುವವರು ನಿಮ್ಮ ಸಂಪನ್ನ ಮುಖವನ್ನು ನೋಡಿ ನೀವು ಇಷ್ಟು ಪ್ರಸನ್ನರಾಗಿರಲು ನಿಮಗೇನು ಸಿಕ್ಕಿದೆ ಎಂದು ನಿಮ್ಮನ್ನೇ ಕೇಳಬೇಕು. ಒಳ್ಳೆಯದು. ಓಂ ನಮಃ ಶಿವಾಯ.